ಅವಕಾಶವನ್ನ ಕೊಡಬೇಕು. ಹಾಗೂ ಕೆಲವೊಂದು ನಾಳೆ ರೆಸಾರ್ಟ್ ನಿಂದ ಬರುವಂತವ್ರು ಅವರ ಗಾಡಿಗಳಲ್ಲಿ ಬರ್ಬೋದು ಟೀಮ್ ಮಾಡ್ಕೊಂಡು. ಅಂತದಕ್ಕೂ ನಮ್ಮ ಪೊಲೀಸ್ ಇಲಾಖೆಯವರು ಯಾವುದೇ ರೀತಿ ಆ ರೀತಿಯ ಗುಂಪಿಂದ ಬಂದು ಯಾರೋ ಒಬ್ರು ಟೀಮ್ ಅನ್ನು ಕರ್ಕೊಂಡ್ಬಂದು ಅಲ್ಲಿ ಮತ ಹಾಕ್ಸುವಂತ ಓಲೈಕೆಯನ್ನು ಮಾಡಿದ್ರೆ ನಿಜವಾಗ್ಲೂ ಅಲ್ಲಿ ಹೋರಾಟ ಘರ್ಷಣೆಗಳು ಜಿಲ್ಲೆಗಳಲ್ಲಿ ಹೇಗೆ ಡಿಸಿಸಿ ಬ್ಯಾಂಕ್ಗಳು ಭ್ರಷ್ಟಾಚಾರದ ಕೂಪ ಆಗಿ ಸೂಪರ್ ಸೀಡ್ ಆಯ್ತು ಹೇಳುವ ಒಂದು ಮಾಹಿತಿ ವರದಿಗಳು ಬಂದ ಹಿನ್ನೆಲೆಯಲ್ಲಿ ಮುಂದೊಂದಿನ ಕೆಡಿಸಿಸಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕೆಡಿಸಿಸಿ ಬ್ಯಾಂಕು ಈ ರೀತಿಯ ಭ್ರಷ್ಟಾಚಾರ ಕೂಪವಾಗಿ ಮಾರ್ಪಟ್ರು ಏನು ಸಂದೇಶ ಇಲ್ಲ ಅನ್ನೋ ಒತ್ತಡಕ್ಕೋ ಆಮಿಷಕ್ಕೋ ಅಂತ ಹೇಳಿ ರಾಜಕಾರಣ ರೆಸಾರ್ಟ್ ರಾಜಕಾರಣಕ್ಕೆ ಶಿಫ್ಟ್ ಆಗಿದೆ. ಯಾಕಂದ್ರೆ ಎಷ್ಟೋ ಜನ ಮತದಾರರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅಂದ್ರೆ ಇದು ರಾಜಕಾರಣ ಯಾವ ಹಂತಕ್ಕೆ ತಲುಪಿದೆ ಅಂತಂದ್ರೆ ಕೆಡಿಸಿಸಿ ಬ್ಯಾಂಕ್ ಚುನಾವಣೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣವನ್ನ ಮಾಡುವ ಮುಖಾಂತರ ಇಲ್ಲಿ ಮತದಾರರಿಗೆ ಆಮಿಷವನ್ನ ಒಡ್ಡು ರೆಸಾರ್ಟ್ ರಾಜಕಾರಣಕ್ಕೆ ಬಂದಿರೋದು ಬಹಳ ದುರದೃಷ್ಟಕರ. ಅತ್ಯಂತ ಅಭ್ಯರ್ಥಿಗಳು ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಒಂದೊಂದು ಮತಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಹೇಳುವ ಒಂದು ವಿಚಾರ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ನಮಸ್ಕಾರ. ಏನಿವತ್ತು ತಾವು ಕೇಳ್ತಾ ಇರೋ ಪ್ರಶ್ನೆ ಅಂತಂದ್ರೆ, ನಾಳೆ ನಡೀತಾ ಇರತಕ್ಕಂಥ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಕೆಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಜಿಲ್ಲೆಯಲ್ಲಿ ಇವತ್ತು ದೊಡ್ಡ ಮಟ್ಟದ ಏನಿವತ್ತು ವಿಧಾನಸಭೆ ಹಾಗೂ ಲೋಕಸಭೆಗಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರಚಾರವನ್ನ ಪಡೆದುಕೊಂಡಿದೆ. ಇಷ್ಟೆಲ್ಲ ಪ್ರಚಾರಕ್ಕೆ ಕಾರಣವೂ ಇತ್ತೀಚಿನ ವರ್ಷಗಳಲ್ಲಿ ಇದು ಮೊದಲನೇ ಬಾರಿ ಅಂತಂದ್ರೆ ಇದು ರಾಜಕೀಯ ಪ್ರತಿಷ್ಠೆಯ ಕಣವಾಗಿ ಇದೆ ಅಂತ ಹೇಳೋದು ಇವತ್ತು ಮತದಾರರು ಹಾಗೂ ಜಿಲ್ಲೆಯ ಜನತೆ, ಸಹಕಾರಿ ಕ್ಷೇತ್ರದ ಜನತೆ ಹೇಳ್ತಾ ಇದ್ದಾರೆ. ನಾನು ಸಹ ಒಬ್ಬ ಕೆಡಿಸಿಸಿ ಬ್ಯಾಂಕ್ ಮತದಾರನಾಗಿ ಈ ಒಂದು ಸಹಕಾರಿ ಕ್ಷೇತ್ರ ಕೃಷಿ ಸಂಬಂಧಿತ ಬ್ಯಾಂಕು ಇವತ್ತು ರಾಜಕೀಯ ಬಣ್ಣ ಪಡೆದಿರೋದು ಬಹಳ ದುರಂತದ ಸಂಗತಿ. ಯಾಕಂದ್ರೆ ಈ ಒಂದು ಸಹಕಾರಿ ಕ್ಷೇತ್ರಕ್ಕೆ ರಾಜಕೀಯ ಬೇಡವಾಗಿತ್ತು ಹೇಳೋದು ಇವತ್ತು ಸಾಕಷ್ಟು ಕೃಷಿ ಸಂಬಂಧಿತ ಸಹಕಾರಿ ಕ್ಷೇತ್ರದಲ್ಲಿರುವ ಚಿಂತಕರ ವಿಚಾರ ಇದೆ. ಆದ್ರೆ ಇವತ್ತು ಈ ಒಂದು ಚುನಾವಣೆಗೆ ಪ್ರತಿಷ್ಠೆಯ MLA MP ಈ ಮಠದಲ್ಲಿ ಸ್ಪರ್ಧಾಳುಗಳು ಇರೋದ್ರಿಂದ ಇದು ಒಂಥರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದ್ರು ಪರವಾಗಿರ್ಲಿಲ್ಲ. ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಚುನಾವಣೆಗೆ ನಿತ್ಯಂತ ಅಭ್ಯರ್ಥಿಗಳು ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಒಂದೊಂದು ಮತಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಹೇಳುವ ಒಂದು ವಿಚಾರ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೂ ಮಿಗಿಲಾಗಿ ಇನ್ನು ಕೆಲವೊಂದು ಅಭ್ಯರ್ಥಿಗಳು ಹಾಗೂ ಮುಖಂಡರುಗಳು ರಾಜಕೀಯ ರೆಸಾರ್ಟ್ ರಾಜಕಾರಣಕ್ಕೂ ಕೈ ಹಾಕಿದ್ದಾರೆ ಹೇಳುವ ಸಂಗತಿ ಈ ದಿನನಿತ್ಯ ಈಗ ಹರಿದಾಡ್ತಾ ಇದೆ. ನಾಳೆ ಇಲೆಕ್ಷನ್ ಅಂತಂದ್ರೆ ನಿನ್ನೆ ಸಂಜೆಯಿಂದನೇ ಕೆಲವೊಂದು ಮತದಾರರನ್ನ ಒತ್ತಡಕ್ಕೋ ಆಮಿಷಕ್ಕೋ ಅಂತ ಹೇಳಿ ರಾಜಕಾರಣ ರೆಸಾರ್ಟ್ ರಾಜಕಾರಣಕ್ಕೆ ಶಿಫ್ಟ್ ಆಗಿದೆ. ಯಾಕಂದ್ರೆ ಎಷ್ಟೋ ಜನ ಮತದಾರರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅಂದ್ರೆ ಇದು ರಾಜಕಾರಣ ಯಾವ ಹಂತಕ್ಕೆ ತಲುಪಿದೆ ಅಂತಂದ್ರೆ ಕೆಡಿಸಿಸಿ ಬ್ಯಾಂಕ್ ಚುನಾವಣೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣವನ್ನ ಮಾಡುವ ಮುಖಾಂತರ ಇಲ್ಲಿ ಮತದಾರರಿಗೆ ಆಮಿಷವನ್ನ ಒಡ್ಡು ರೆಸಾರ್ಟ್ ರಾಜಕಾರಣಕ್ಕೆ ಬಂದಿರೋದು ಬಹಳ ದುರದೃಷ್ಟಕರ. ಯಾಕಂದ್ರೆ ಇವತ್ತು ಸಹಕಾರಿ ಕ್ಷೇತ್ರವಾದಂತ ಕೆಡಿಸಿಸಿ ಬ್ಯಾಂಕು ಸಹಕಾರಿ ರಂಗದಲ್ಲಿ ಇವತ್ತು ಸಾಕಷ್ಟು ರೈತರಿಗೆ ಸಾಲವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಅಂತ ಒಂದು ಕ್ಷೇತ್ರಕ್ಕೆ ಇವತ್ತು ಕೋಟ್ಯಾಂತರ ರೂಪಾಯಿ ಮತದಾರರಿಗೆ ಕೊಟ್ಟು ವೋಟ್ ಹಾಕ್ಸ್ಕೊಂಡು ಆದಂತ ಡೈರೆಕ್ಟರ್ಗಳು ನಾಳೆ ಮುನ್ನಡೆಯುವಂತ ಅಧ್ಯಕ್ಷ ಚುನಾವಣೆಯಲ್ಲಿ ಈ ರೀತಿಯ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾದ್ರೆ ಈ ಒಂದು ಕೆಡಿಸಿಸಿ ಬ್ಯಾಂಕ್ ಮುಂದೆ ಯಾವ ರೀತಿ ನಡೆಸಬಹುದು ಹೇಳೋದು ಇಲ್ಲಿ ಸಾಕಷ್ಟು ಇಲ್ಲಿ ಕೃಷಿಕರು ಹಾಗೂ ಜಿಲ್ಲೆಯ ಚಿಂತಕರು ವಾಗ್ಮಿಗಳು ಚರ್ಚೆ ಮಾಡ್ತಾ ಇದ್ದಾರೆ.
ಈ ರೀತಿಯ ಚುನಾವಣೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ರೆ ಮುಂದಿನ ದಿನ ಕೆಡಿಸಿಸಿ ಬ್ಯಾಂಕು ತಾವು ಹೇಳಿದಾಗೆ ಕೆಲವು ಜಿಲ್ಲೆಗಳಲ್ಲಿ ಹೇಗೆ ಡಿಸಿಸಿ ಬ್ಯಾಂಕ್ಗಳು ಭ್ರಷ್ಟಾಚಾರದ ಕೂಪ ಆಗಿ ಸೂಪರ್ ಸೀಡ್ ಆಯ್ತು ಹೇಳುವ ಒಂದು ಮಾಹಿತಿ ವರದಿಗಳು ಬಂದ ಹಿನ್ನೆಲೆಯಲ್ಲಿ ಮುಂದೊಂದಿನ ಕೆಡಿಸಿಸಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕೆಡಿಸಿಸಿ ಬ್ಯಾಂಕು ಈ ರೀತಿಯ ಭ್ರಷ್ಟಾಚಾರ ಕೂಪವಾಗಿ ಮಾರ್ಪಟ್ರು ಏನು ಸಂದೇಶ ಇಲ್ಲ ಅನ್ನುವ ಅನುಮಾನ ಈ ಒಂದು ಚುನಾವಣೆ ನಾಳೆ ನಡೆಯುವಂತ ಭೀಕರ ಭಯಂಕರ ದುಡ್ಡಿನಲ್ಲಿ ನಡೆಯುವಂತ ಚುನಾವಣೆ ಅಂತಂದ್ರೆ ಬಹಳ ದುಡ್ಡು ಹರಿದಾಡ್ತಾ ಇದೆ. ಒಂದೊಂದು ಓಟಿಗೆ ಸಾಕಷ್ಟು ಲಕ್ಷಾಂತರ ರೂಪಾಯಿಗೆ ಮಾರ್ಕೊಳ್ತಾ ಇದ್ದಾರೆ ಮತದಾರರು ಅಂತಂದ್ರೆ ಬಹಳ ಖೇದಕರ. ಇವತ್ತು ಪ್ರಜ್ಞಾವಂತ ಮತದಾರರು ಈ ಕೆಡಿಸಿಸಿ ಚುನಾವಣೆಗೆ ಹಾಕುವಂತ ಮತದಾರರೆಲ್ಲ ಬಹಳ ಪ್ರಜ್ಞಾವಂತರಿದ್ದಾರೆ. ಅಂತ ಪ್ರಜ್ಞಾವಂತರೇ ಇವತ್ತು ಈ ಒಂದು ಚುನಾವಣೆಗೆ ಹಣಕ್ಕೆ ಮಾರ್ಕೊಳ್ತಾರೆ, ರೆಸಾರ್ಟ್ಗೆ ಮಾರ್ಕೊಂಡಿದ್ದಾರೆ, ರೆಸಾರ್ಟ್ ರಾಜಕಾರಣಕ್ಕೆ ಶಿಫ್ಟ್ ಆಗಿದ್ದಾರೆ ಅಂತಂದ್ರೆ ಮುಂದಿನ ದಿನ ಈ ಒಂದು ಸಹಕಾರಿ ಕ್ಷೇತ್ರ ಉಳಿಯತ್ತಾ ಇಲ್ವಾ ಹೇಳೋದೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸಾಕಷ್ಟು ಮತದಾರರಿಗೆ ಕೆಲವೊಂದು ಒತ್ತಡಗಳ ಮೂಲಕ ನೀವು ಮತವನ್ನ ಹಾಕ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಸಂಘ ಸೊಸೈಟಿಗಳ ಕೆಲವೊಂದು ಅವ್ಯವಹಾರವನ್ನ ನಾವು ಬಯಲ್ಗೆಳಿತೇವೆ ಹೇಳುವ ಹೆದರಿಕೆ ಬ್ಲಾಕ್ ಮೇಲ್ ತಂತ್ರವನ್ನು ಕೆಲವೊಂದು ಆಕಾಂಕ್ಷಿಗಳು ಹೇಳಿದ್ದಾರೆ ಹೇಳುವ ಮಾಹಿತಿಯನ್ನು ಸ್ವತಃ ಮತದಾರರೇ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಮತದಾರರಲ್ಲಿ ಇವತ್ತು ನಾನು ಜಿಲ್ಲಾಡಳಿತ ಸಹ ನಾಳೆ ನಡೆಯುವಂತ ಸಿರ್ಸಿಯಲ್ಲಿ ನಡೆಯುವಂತ ಈ ಒಂದು ಮತದಾನ ಕೇಂದ್ರಕ್ಕೆ ಸಂಪೂರ್ಣ ಸಿಸಿ ಕ್ಯಾಮೆರಾವನ್ನ ಅಳವಡಿಸಬೇಕು. ಹಾಗೂ ಮತದಾನ ಕೇಂದ್ರಕ್ಕೆ ಯಾರು ಮೊಬೈಲ್ ಅನ್ನ ತಗೊಂಡೋಗುವಂತ ಕೆಲಸವನ್ನ ಮಾಡಬಾರದು. ಹಾಗೆ 200 ಮೀಟರ್ ಅಲ್ಲಿ ಯಾವುದೇ ರೀತಿಯ ಮತದಾರರು ಹಾಗೂ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವನ್ನ ಕೊಡಬೇಕು. ಹಾಗೂ ಕೆಲವೊಂದು ನಾಳೆ ರೆಸಾರ್ಟ್ ನಿಂದ ಬರುವಂತವ್ರು ಅವರ ಗಾಡಿಗಳಲ್ಲಿ ಬರ್ಬೋದು ಟೀಮ್ ಮಾಡ್ಕೊಂಡು. ಅಂತದಕ್ಕೂ ನಮ್ಮ ಪೊಲೀಸ್ ಇಲಾಖೆಯವರು ಯಾವುದೇ ರೀತಿ ಆ ರೀತಿಯ ಗುಂಪಿಂದ ಬಂದು ಯಾರೋ ಒಬ್ರು ಟೀಮ್ ಅನ್ನು ಕರ್ಕೊಂಡ್ಬಂದು ಅಲ್ಲಿ ಮತ ಹಾಕ್ಸುವಂತ ಓಲೈಕೆಯನ್ನು ಮಾಡಿದ್ರೆ ನಿಜವಾಗ್ಲೂ ಅಲ್ಲಿ ಹೋರಾಟ ಘರ್ಷಣೆಗಳು ಸಂಭವಿಸಬಹುದು. ಅಂತದಕ್ಕೆಲ್ಲ ಜಿಲ್ಲಾಡಳಿತ ಬಹಳ ಸಜ್ಜಾಗಿ ನಿಂತು ಒಂದು ಸಹಕಾರಿ ಕ್ಷೇತ್ರವನ್ನ ಉಳಿಸುವಲ್ಲಿ ವಿಶೇಷವಾಗಿ ಮತದಾರರು ಯಾರು ಸಹಕಾರಿ ಕ್ಷೇತ್ರದಲ್ಲಿ ಮತಗಳನ್ನ ಹೊಂದಿದ್ದಾರೆ ಅವು ಪ್ರಜ್ಞಾವಂತರಿದ್ದಾರೆ. ಯಾರು ಇವತ್ತು ಕೆಳ ಹಂತದ ಮತದಾರರಲ್ಲ, ಎಲ್ಲ ವಿದ್ಯಾವಂತರಿದ್ದಾರೆ, ಸಾಕಷ್ಟು ಬುದ್ಧಿವಂತರಿದ್ದಾರೆ. ಬಹಳ ಇನ್ನೊಂದು ಬೇಜಾರ ಅಂತಂದ್ರೆ ಇಲ್ಲಿ ಸ್ಪರ್ಧೆ ಮಾಡೋರೆಲ್ಲ ಯಾರು ಮೂಲ ಕೃಷಿಕರೇ ಅಲ್ಲ, ಎಲ್ಲ ಉದ್ಯಮಿಗಳು, ರಾಜಕಾರಣಿಗಳು. ಅದರಿಂದಾಗಿ ಈ ಒಂದು ಸಹಕಾರಿ ಕ್ಷೇತ್ರ ಕಟ್ಟಕಡೆಯ ರೈತರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ಸಮರ್ಪಕವಾದ ವ್ಯಕ್ತಿಯನ್ನ ನಿರ್ದೇಶಕರನ್ನ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿದಾಗ ಈ ಒಂದು ಸಂಸ್ಥೆ ಉಳಿತದೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೆಡಿಸಿಸಿ ಬ್ಯಾಂಕು ಯಾವ ಹಂತಕ್ಕೆ ಹೋಗಿ ಈ ಲೂಟಿ ಆಗೋದು ಮಿಸ್ ಇಲ್ಲ, ಆ ಹಂತಕ್ಕೆ ತಲುಪಬಾರದು ಹೇಳೋದು ನಿಮ್ಮ ಒಂದು ವಾಹಿನಿ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೇನೆ. ಈ ಒಂದು ನಾಳೆ ನಡೆಯುವಂತ ಮತದಾನ ಕೃಷಿಕರ ಪರವಾಗಿರ್ಲಿ, ಕೃಷಿ ಸಂಬಂಧಿತ ಯಾರು ಹೋರಾಟ ಮಾಡ್ತಾರೆ, ಕೃಷಿಕರಿಗೆ ನ್ಯಾಯ ಕೊಡ್ತಾರೆ. ಇವತ್ತು ಸಾಲಗಳನ್ನ ಸಾಕಷ್ಟು ಜನ ಕೃಷಿಯೇತರ ಜನರು ತಗೊಂಡ್ಬಿಟ್ಟು FD ಇಡ್ತಾರಂತೆ. ಆ ರೀತಿಗೆಲ್ಲ ಕಡಿವಾಣ ಹಾಕಿ ವ್ಯವಸಾಯ ಸೇವಾ ಸಂಘಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತದ್ದಾದಾಗ ಮಾತ್ರ ಈ ಚುನಾವಣೆ ನಾಳೆ ನಿರ್ಣಾಯಕ ಹಂತದ ಉತ್ತರ ನಾಳೆ ಸಮರ್ಪಕವಾಗಿ ಸಿಕ್ಕಿದಾಗ ಮಾತ್ರ ಸಹಕಾರಿ ಕ್ಷೇತ್ರ ಉಳಿಯುತ್ತೆ ಹೇಳೋದು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.